ಮಣಿಕಂಠ, ಬೇಗ ಮಂಡಲ ಸಿದ್ಧ ಮಾಡು. ನನ್ನ ತಾಯಿ ಪ್ರೇರಣೆ ಆಗಿದೆ. ಆ ವಿಗ್ರಹವನ್ನ ಪಡ್ಕೋತೀನಿ. ಆಯ್ತು ಗುರುಗಳೇ. ಏನ್ ನಡೀತಾ ಇದೆ ಇಲ್ಲಿ? ಯಾವ ಪ್ರಯೋಗದ ತಯಾರಿ ಕಡ್ಕಿ ಇದು? ವಿರೂಪಾಕ್ಷ, ಜಾಜಿ ರುದ್ರಪ್ಪನ ಮನೆಯಲ್ಲಿದ್ದಾಳೆ ಅಂದ್ರೆ ವಿಗ್ರಹನೂ ಅಲ್ಲೇ ಇದೆ. ಇನ್ನು ತಡ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಬೇಗ ನನ್ನ ಶಕ್ತಿಗಳನ್ನ ಪ್ರಯೋಗ ಮಾಡಿ ಆ ವಿಗ್ರಹನ ಪಡ್ಕೋಬೇಕು. ಯುಕ್ತಿ ಮಾರ್ಗದಿಂದ ಪಡ್ಕೊಳ್ಳೋಣ ಅಂತ ಪ್ರಯತ್ನ ಪಟ್ವಿ, ಆದ್ರೆ ಅದು ಸಫಲ ಆಗಿ. ಸರಿ, ನೀನು ವಾಮ ಮಾರ್ಗದಿಂದಾನೇ ಪ್ರಯತ್ನ ಪಡು. ತಡ ಯಾಕೆ? ಅದೆಲ್ಲಿದೆಯೋ ನೋಡೇ ಬೇಡೋಣ. ನನ್ನ ತಾಯಿ ಆ ಶಿವರುದ್ರಪ್ಪನ ಮನೆ ಯಾವ ಮೂಲೆಯಲ್ಲಿ ವಿಗ್ರಹ ಇದೆ ಅಂತ ತೋರಿಸ್ತಾಳೆ. ಅದು ತಿಳಿದ ತಕ್ಷಣ ಅವನ ಮನೆಗೆ ನುಗ್ಗಿ ಅದನ್ನ ನಮ್ಮ ವಶಕ್ಕೆ ತಗೊಳ್ಳೋಣ. ಎಲ್ಲಿದ್ದೀರಾ ಸುಂದರಮ್ಮನವರೇ? ಒಂದ್ಸಾರ್ತಿ ನಮಗೆ ಕೈ ಸಿಕ್ಬಿಡಿ. ನಮ್ಮ ಕರ್ತವ್ಯ ಮುಗಿಸ್ಕೊಂಡು ಇಲ್ಲಿಂದ ತಪ್ಪಿಸ್ಕೊಂಡು ಹೇಗೆ ಹೋಗಿ ಬದುಕೋತೀವಿ. ಚಾರ್ಜಿಂಗ್ ಕೂಡ ಹಾಕಿದ್ದಾರೆ. ಒದ್ದಾಡ್ತಿದ್ದಾಳೆ ಅವಳು. ಆ ಕನಕಾಂಬ್ರಿಗೆ ಕೊಡ್ತಿರೋ ಕಷ್ಟಗಳು, ನಾನು ದೇವಿಕನ ಮದುವೆ ಆಗ್ತೀನಿ ಅಂತ ಹೇಳಿದ್ದು, ಅದೆಲ್ಲ ಸೇರಿ ಅದೆಷ್ಟು ಹಿಂಸೆನ ಅನುಭವಿಸ್ತಿದ್ದಾಳೋ ಏನೋ. ಶೇಖರಿ ಅವರು ಮತ್ತು ವಿದ್ಯಾನು ವೈರಿಗಳ ಥರ ನೋಡ್ತಾರೆ. ಅವರು ಮೊದಲಿನ ಥರ ಮಾತಾಡ್ತಾ ಇಲ್ಲ. ಅವ್ರಿಗೆ ಹೇಗೆ ಸತ್ಯನ ಅರ್ಥ ಮಾಡಿಸ್ಲಿ? ದೇವಿಕಾ ಹತ್ರ ಇರೋ ವಿಗ್ರಹಕ್ಕೋಸ್ಕರನೇ ನಾನು ಮದುವೆಗೆ ಒಪ್ಕೊಂಡೆ, ನಾಟಕ ಮಾಡಿದೆ ಅಂತ ಇವ್ರಿಗೆ ಹೇಗೆ ಅರ್ಥ ಮಾಡಿಸ್ಲಿ? ಅವರು ನಾನು ದುಡ್ಡಿನ ಆಸೆಗೋಸ್ಕರ ದೇವಿಕನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದೀನಿ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಸತ್ಯ ಅದಲ್ಲ. ಸುಂದರಮ್ಮನವರೇ, ಎಲ್ಲಿದ್ದೀರಾ? ನೀವು ಒಂದ್ಸಲ ಸಿಕ್ಬಿಟ್ರೆ ನಮ್ಮ ಕಷ್ಟ ಪರಿಹಾರ ಆಗುತ್ತೆ. ಎಲ್ಲಿದ್ದೀರಾ ಸುಂದರಮ್ಮನವರೇ? ओम राम ह्रीं कमातरे नमः। ओम राम ह्रीं कपालिने नमः। ओम राम ह्रीं चंद्रमौलिने नमः।
ಚಕ್ರಪ್ಪ, ನಾನು ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು. ಆ ವಿಗ್ರಹ ಇದೆಯಲ್ಲ- ಮಾತಾಡಬೇಡ ನೀನು. ಇನ್ನೊಂದು ಮಾತಾಡಿದ್ರೆ ನಾಲ್ಗೆ ಸಿಗಿದು ಬಿಡ್ತೀನಿ. ಅಮ್ಮನವ್ರ ವಿಗ್ರಹ ತಗೊಳ್ಳೋಕೆ ನಾವು ಯೋಜನೆ ಮಾಡಿ ಹಾಕಾಗಿದೆ. ನಿನ್ ಸಹಾಯ ಬೇಕಾಗಿಲ್ಲ ಅದಕ್ಕೆ. ಜಾಜಿ ಕನಸುಗಳನ್ನ ನುಚ್ಚು ನೂರು ಮಾಡಿದ ಮೋಸಗಾರ ನೀನು. ನಾನು ನೀವು ಅನ್ಕೊಂಡಾಗ ಜಾಜಿಗೆ ಮೋಸ ಮಾಡಿಲ್ಲ. ನನ್ನ ಉದ್ದೇಶನೇ ಬೇರೆ. ಏನ್ ಉದ್ದೇಶ ನಿಂದು? ನಿನ್ನ ಮಾತನ್ನ ಮತ್ತೆ ನಂಬಕ್ಕೆ ನಾವು ಪೆದ್ದುಗಳು ಅನ್ಕೊಂಡಿದ್ಯಾ? ಹೊರಗೋ ಇಲ್ಲಿಂದ, ಮಾತಾಡ್ಬೇಡ. ಓಂ ರಾಂ ಹ್ರೀಂ ಕಮಾರ್ತೈ ನಮಃ. ಓಂ ರಾಂ ಹ್ರೀಂ ಕಪಾಲಿನೇ ನಮಃ. ಓಂ ರಾಂ ಹ್ರೀಂ ಹ್ರೀಂ ಚಂಡಮಾಲಿನೇ ನಮಃ. ಏನಾಯ್ತು ಕಡ್ಕೆ? ವಿಗ್ರಹ ಕಾಣಿಸ್ತಾ? ಕಾಣಿಸ್ತು ವಿರೂಪಾಕ್ಷ. ವಿಗ್ರಹ ಸ್ಪಷ್ಟವಾಗಿ ಗೋಚರಿಸ್ತು. ಹಾಗಾದ್ರೆ ಎಲ್ಲಿದೆ ವಿಗ್ರಹ? ಅದು ಆ ರುದ್ರಪ್ಪನ ಮನೆಯಲ್ಲೇ ಇದೆ. ಅದು ಆ ರುದ್ರಪ್ಪನ ಮನೆಯಲ್ಲೇ ಇದೆ ಅಂತ ನನ್ನ ತಾಯಿ ತೋರಿಸ್ತಾ ಇದ್ದಾಳೆ. ಹಾಗಿದ್ರೆ ರೆಡಿ, ಈಗಲೇ ಹೊಟ್ಕೊಳ್ಳೋಣ. ಆ ವಿಗ್ರಹ ತಗೊಂಬರೋಣ. ಅವಸರ ಬೇಡ ವಿರೂಪಾಕ್ಷ. ಆ ವಿಗ್ರಹನ ಪಡ್ಕೊಳ್ಳೋ ಮಾರ್ಗನ ನನ್ನ ತಾಯಿ ಹತ್ರ ಕೇಳಿ ತಿಳ್ಕೋತೀನಿ. ಮಣಿಕಂಠ, ಓಂ ರಾಂ ಹ್ರೀಂ ಚಂಡಮಾಲಿನೇ ನಮಃ. ತಾಯಿ, ಆ ವಿಗ್ರಹ ರುದ್ರಪ್ಪನ ಮನೆಯಲ್ಲೇ ಇರೋದಾದ್ರೆ ಯಾವ ಸ್ಥಳದಲ್ಲಿದೆ, ಎಲ್ಲಿ ಅವಿಸಿಡಲಾಗಿದೆ, ಅದರ ಸುತ್ತಮುತ್ತ ಏನಿದೆ, ಅದು ನನಗೆ ಗೋಚರಿಸುವಂತೆ ಮಾಡು ತಾಯೇ. ತೋರಿಸು ತಾಯೇ, ತೋರಿಸು. ಅಪ್ಪ ಇಲ್ಲೇ ಇರ್ಬೇಕಿತ್ತಲ್ಲ, ಎಲ್ಲಿ ಹೋದ್ರು? ಕಾಣಿಸ್ತಾನೆ ಇಲ್ಲ. ಜಾಜಿ, ಇಲ್ಲೇನ್ ಮಾಡ್ತಿದ್ದೆ ನೀನು? ಯಾರಾದ್ರೂ ನೋಡಿದ್ರೆ ಏನ್ ಗತಿ? ಹೊರಡು. ಅಪ್ಪ, ನೀವೆಲ್ಲಿ ಹೋಗಿದ್ರಿ? ನಾನು ನಿಮ್ಗೋಸ್ಕರನೇ ಎಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ಯಾಕೆ, ಏನ್ ಸಮಾಚಾರ? ನಾವು ವಿಚಾರ ಮಾಡಿದ್ವಲ್ಲ, ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ರಾ? ಅದನ್ನ ಕೇಳೋಣ ಅಂತಾನೆ ಬಂದೆ ನಾನು. ಮರೀತೀನ ಅದನ್ನ? ನೋಡಿಲ್ಲಿ, ಯಾವುದೇ ಕಾರಣಕ್ಕೂ ಬೇಟೆ ತಪ್ಪಬಾರ್ದು. ನೋಡು, ಎಲ್ಲರೂ ತಿಂದು ಕುಡಿದು ಮೂರ್ಛೆ ಹೋಗಿದ್ದಾರೆ. ಅವ್ರಿಗೆ ಮತ್ತೆ ಪ್ರಜ್ಞೆ ಬರೋಕ್ಕೆ 8 ಗಂಟೆ ಆದರೂ ಬೇಕು. ಅಷ್ಟು ಸಮಯ ನಮಗೆ ಬೇಕಾದಷ್ಟು ಆಯ್ತು ನಮ್ಮ ಕೆಲಸ ಮಾಡೋಕ್ಕೆ. ನಡಿ.